ಹಲೋ ಬರೋ ಟೋಲ್ತಾ ಇದೀವಿ ನಂದು ಕೀಯಲ್ಲೇ ತಗೋ ಏಯ್ ಬರಲಿ ಎಲ್ಲರೂ ಒಂದು ಸಿಂಗಲ್ ತೆಗಿತಾರೆ ನೀವೆಲ್ಲ ಬನ್ನಿ ಧ್ವಜ ಕುಣಿಯಕ್ಕೆ ನಂದಿ ಧ್ವಜ ಅಂತ ಇರ್ತಲ್ಲ ಮೇಡಮ್ ಅವರೇ. ಏನು ನಂದಿ ಧ್ವಜ ಅಂತ ಇರುತ್ತೆ. ನಂದಿ ಧ್ವಜವ 3 ನಂದಿ ಧ್ವಜ ತಂದಿದ್ದೀವಿ. ನಂದಿ ಧ್ವಜ 3 ಸುತ್ತು ಉತ್ಸವ, ಆನೆ ಮುಂದೆ ಉತ್ಸವ ಮಾಡ್ಕೊಂಡು ಉತ್ಸವ ಮಾಡ್ಕೊಂಡು ಬರ್ತೀವಿ. ಇದನ್ನೆಲ್ಲ ಫುಲ್ಲು ಸರ್. 2 ನಂದಿ ಇರುತ್ತಾ? ನಂದಿ ಕೋಲು 2 ಇರುತ್ತಾ? ಇಲ್ಲ 3 ಇರುತ್ತೆ. 3 ಐತೆ ಮೇಡಮ್. 1 2 3. ಬಾ ನಿಂತ್ಕೋಬೇಕಾದ್ರೆ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ಇವತ್ತು ನಾನು ಬಿ ಸಂದದಲ್ಲಿದ್ದೀನಿ. ಏನಂತಂದರೆ ತುಂಬ ಜನ ಬಿ ಸಂದ ತುಂಬ ಜನ ಸಾಕಷ್ಟು ಸಾವಿರಷ್ಟು ಜನ ಸೇರಿದ್ದಾರೆ ಇವತ್ತು. ನನಗೆ ತುಂಬ ಖುಷಿಯಾಯಿತು. ಅವರು ವೆಲ್ಕಮ್ ಮಾಡಿದಂಥ ರೀತಿ ಆಗಿರ್ಬೋದು, ಅವ್ರು ಕೊಟ್ಟಿರುವಂಥ ಪ್ರೀತಿ ಆಗ್ಬೋದು. ಸರ್ ನಿಮ್ಮನ್ನು ಖಂಡಿತವಾಗಿ ನಿಮ್ಮನ್ನೆಲ್ಲ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ನಮಸ್ತೆ ಸರ್. ಸರ್ ಇವತ್ತಿನ ಜಾತ್ರೆ ಮಹಿಮೆ ಏನಂತ ಹೇಳ್ತೀರಾ? ಚಾಮುಂಡೇಶ್ವರಿ ಜನ್ಮದಿನೋತ್ಸವ. ನಾವು ಸುಮಾರು 600 ವರ್ಷ ಇತಿಹಾಸ ಇರೋ ಚಾಮುಂಡೇಶ್ವರಿ. ವರ್ಷ ಜನ್ಮದಿನೋತ್ಸವ. ಚಾಮುಂಡೇಶ್ವರಿ ಮೊದಲನೇ ಚಾಮುಂಡೇಶ್ವರಿ ಮೈಸೂರ್ದು, 2ನೇ ಚಾಮುಂಡೇಶ್ವರಿ ನಮ್ಮ ಬೀರ್ಸಂದ್ರದ್ದು. ಅವತ್ತಿಂದ ಇವತ್ತವರೆಗೂ ನಾವು ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿಜೃಂಭಣೆಯಿಂದ ವರ್ಷ ದಿನ
ವರ್ಷಕ್ಕೊಂದ್ಸರಿ ಸ್ವಲ್ಪ ಜೋರಾಗಿ ಮೊದಲನೇ ವರ್ಷ ಕಡಿಮೆ ಇದ್ರಲ್ಲಿ ಮಾಡಿದ್ದು, 2ನೇ ವರ್ಷ 3ನೇ ವರ್ಷ ಹಿಂಗೆ ಜೋರಾಗಿ ಮಾಡ್ಕೊಂಡು ವರ್ಷ ಮಾಡ್ಕೊಂಡು ಬರ್ತಾ ಇದ್ವಿ. ಈ ವರ್ಷ ಆನೆ ಉತ್ಸವ ಇದೆ. ಆಮೇಲೆ ವರ್ತೂರು ಸಂತೋಷವು ಕರೆಸಿದ್ದೀವಿ. ಅವ್ರನ್ನೆಲ್ಲ ಕರೆಸ್ಕೊಂಡು ಭಾಳ ವಿಜೃಂಭಣೆಯಿಂದ ಉತ್ಸವ ಮಾಡ್ಕೊಂಡು ನಂದಿ ಧ್ವಜ 3 ನಂದಿ ಧ್ವಜ ಇವೆ, ಅವೆಲ್ಲ ಮಾಡ್ಕೊಂಡು ಮಾಡ್ತಾ ಇದೀವಿ ಮೇಡಮ್. ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿರುವಂಥ ನಮ್ಮ ವರ್ತೂರು ಸಂತೋಷ್ ಸರ್ ಇವತ್ತು ಬರ್ತಾ ಇದ್ದಾರೆ ಇವತ್ತು. ಅದಕ್ಕಾಗಿ ಎಷ್ಟೋ ಜನ ಎಷ್ಟೊತ್ತಿಲ್ಲ 4 ಅವರಿಂದ ಅವ್ರಿಗೋಸ್ಕರ ಕಾಯ್ತಾರೆ. ನೋಡಿ ಅವ್ರ ಅಭಿಮಾನ ಎಷ್ಟು ಎಲ್ಲಿ ತನಕ ಬೆಳೆದಿದೆ ಅಂದರೆ ತುಂಬಾ ಖುಷಿ ಆಯಿತು ಸರ್. ಹೌದು ಮೇಡಮ್, ನಾವು ವರ್ತೂರು ಸಂತೋಷನ ಸುಮಾರು ಒಂದು 4 ಗಂಟೆಯಿಂದ ಟೋಲ್ ಹತ್ರ ಹೋಗಿ ರಜಾತಿ ಟೋಲ್ ಹತ್ರ ಹೋಗಿ ಕಾಯ್ತಾ ಇದ್ದೀವಿ. ಅವರು ಈಗ KB ಕ್ರಾಸ್ ಬಿಟ್ಟಿದ್ದಾರಂತೆ, ಅವರು ಬರ್ತಿದ್ದಾರೆ. ಹಂಗಾಗಿ ನಮ್ಮ ಜನ್ಮೋತ್ಸವದ ಅಂಗವಾಗಿ ವರ್ತೂರು ಸಂತೋಷವು ಹಾಗೂ ಮಧುಪ್ರಿಯಗೌಡ ಅವ್ರಿಗೂ ನಮ್ಮ ಚಾಮುಂಡೇಶ್ವರಿ ಆಂಜನೇಯ ಬಸವಣ್ಣ ಒಳ್ಳೆಯದು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿರಲಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಇವರು ಮಾಸ್ಟರ್ ಮಾತಾಡ್ತಾರೆ. ಇವತ್ತು ಚಾಮುಂಡೇಶ್ವರ ಹುಟ್ಟಿದ ಹಬ್ಬ. ಈ ವಿಜೃಂಭಣೆಯನ್ನು ಈ ಬೀರ್ಸಂದ್ರ ಗ್ರಾಮಸ್ಥರೆಲ್ಲರೂ ಕೂಡ ಆಜುಬಾಜಿನ ಗ್ರಾಮಸ್ಥರು ಭಾಳ ಸಂತೋಷದ ಅದ್ಧೂರಿಯಾಗಿ ಈ ಒಂದು ಉತ್ಸವವನ್ನು ಇಡೀ ಎಲ್ಲ ಹಳ್ಳಿ ಜನಗಳು ಕೂಡ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಸಂತೋಷವಾದ ವಿಚಾರ. ಬೆಳಗಿಂದ ಹಿಡಿದು ನಾಳೆ ಸುಮಾರು 10, 12, 15 ಗಂಟೆ ತನಕನಾಗಲಿ ಎಷ್ಟು ಚೆನ್ನಾಗಿ ಎಲ್ಲರೂ ಉತ್ಸವದ ಹಿಂದೆ ಇರುವಂಥದ್ದು ತೇರು ಸರ್. ಇದು ತೇರನ್ನ ಅಂದ್ರೆ ಯಾವ ರೀತಿ ಎಲ್ಲಿಂದ ಮಾಡಿಸ್ತಾ ಇರೋದು? ಅದು ಇಲ್ಲೇ ನಾವಿಲ್ಲೇ ಸ್ವಂತ ಮಾಡಿಸ್ತಾ ಇರೋದು ಇಲ್ಲೇ. ಅಂದ್ರೆ ಯಾವ ಊರವರು? ನಾವೆಲ್ಲ ಐದಹಳ್ಳಿ ಗ್ರಾಮಸ್ಥರು. ಮಾಡೋರು ಯಾರು? ಮಾಡೋರು ಎಲ್ಲಿಂದ ಕರ್ಸಿರೋದು? ಬಳ್ಳಾರಿಯಿಂದ ಕಳಿಸಿದ್ದೀವಿ. ಬಳ್ಳಾರಿಯಿಂದ ಕಳಿಸಿದ್ದೀವಿ. ಅದು ಕೆಲಸ ನಡೀತಾ ಇದೆ. ಇನ್ನೊಂದು 2-3 ತಿಂಗಳ ಕೆಲಸ ಆಗಿ ಓಪನ್ ಮಾಡ್ತಿದ್ದೇವೆ. ಮಾಡ್ತಾ ಇದ್ದೀವಿ ವಿಡಿಯೋ. ಇರಿ ಒಂದು ನಿಮಿಷ. ಬಂದವ್ರೆ ಹೊರ್ತವ್ರಲ್ಲಿ ಮೇಲೆ ಕ್ರಾಸಲ್ಲಿ ಅವ್ರಂತೆ. ಬೇಡವಾ? ನೀವು ಬೇಡ. ಲೋಟ್ ಬರಲಿ, ಲೋಟ್ಗಳು ಎಲ್ಲಿ ಲೋಟ ಬಂದಂಗಾತು. ಬನ್ನಿ ಮೇಡಮ್.
ಇವತ್ತು ಈ ಚಾಮುಂಡೇಶ್ವರಿ ಜಾತ್ರೆ ಭಾಳ ವಿಜೃಂಭಣೆಯಿಂದ ಶ್ರಮಪಟ್ಟು ಮಾಡವ್ರೆ ಗ್ರಾಮಸ್ಥರು. ಒಂದೇ ಒಂದು ನಿಮಿಷ ಇರಪ್ಪ, ಒಂದು ನಿಮಿಷ ತಾಳ್ಮೆ ಇರ್ಬೇಕು ಮನುಷ್ಯನ್ಗೆ ಯಾವತ್ತೇ ಆಗಲಿ. ತಾಳಿದವನ ಬಾಳೆಯನು ಅಂತ ಮಡ್ರಾಯಿನ್ ಬರ್ಬೇಕಂದ್ಬಿಟ್ಟು ಎಷ್ಟೋ ಊರುಗಳಲ್ಲಿ ಪೂಜೆ ಮಾಡವ್ರೆ, ಬರಿಲ್ಲ. ಇವತ್ತು ನಿಮ್ಮ ಊರಿಗೆ ಬಂದೈತೆ ಮಡ್ರಾಯಿನು, ಭಕ್ತಿಯಿಂದ ಅದನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ರಿ. ಅನ್ನ ಹಾಕಿದ್ದೀರಾ ಬೆಳಗ್ಗೆಯಿಂದ, ಹೌದಾ? ಆ ಶ್ರಮನೇ ಇದು. ಆ ಕಾರಣಕ್ಕೆ ದಯವಿಟ್ಟು ಬೇಡ, ದನಗಳು ಕಟ್ಟೋರ್ಗೆ ನಾನು ಒಂದೇ ಹೇಳೋದು, ಯಾವುದೇ ಊರಿಗೆ ಹೋಗ್ರಿ, ಎಲ್ಲೇ ಹೋಗ್ರಿ, ನಮ್ಮ ಮಾನ ಮರ್ಯಾದೆ ಅಂದ್ಬಿಟ್ಟು ನಾವು ಹೋಗ್ಬೇಕು. ಆ ಕಾರಣಕ್ಕೆ ಅಲ್ಲಿ ದನದ ತಪ್ಪೇ ಇಲ್ಲ. ದೇವರನ್ನೇ ಬಸವಣ್ಣಲ್ಲಿಲ್ಲ ಮೋಸ. ಬಸವಣ್ಣ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ಮಾಡವನ ದೇವರನ್ನೇ ಮಾಡಿಲ್ಲ, ಮಾಡಲ್ಲ. ಇಲ್ಲಿ ವಿಘ್ನ ವಿನೇಶ್ವರ ಅಂದರೆ ಆನೆ ರೂಪದಲ್ಲಿ ಬಂದಿರ್ತಾವನೆ ದೇವರು, ಇಲ್ಲಿ ಬಂದಿಲ್ದವನೆ ನಿಮ್ಮ ಜಾಗದಲ್ಲಿ. ಯಾವ ಊರಲ್ಲೂ ತರ್ಸೋಕ್ಕಾಗಲ್ಲ. ಲಕ್ಷ ಅಲ್ಲ 10 ಲಕ್ಷ ಖರ್ಚು ಮಾಡೋ ಬರಲ್ಲ. ನಿಮ್ಮ ಊರಿಗೆ ಬಂದು ಅದರಲ್ಲೂ ನಾಡ ದೇವತೆ ನಮ್ಮ ಚಾಮುಂಡೇಶ್ವರಿನ ಮೆರೆಸ್ತಾವ್ರೆ ಅಯ್ಯಪ್ಪನು, ಹೌದಾ? ಇಲ್ಲಿ ದನಗಳು 2 ಜೊತೆ ಬಂದವು. ಆ 2 ಜೊತೆ ತಂದಿರ್ತಕ್ಕಂಥ ರೈತರಿಗೆ ನಾನು ಹೇಳೋದು ಒಂದೇ, ದಯವಿಟ್ಟು ನಾವು ರೈತರಾಗಿ ಬಂದ ಮೇಲೆ ರೈತರಾಗೆ ಹೋಗ್ಬೇಕು. ರಾಜಕೀಯ ಬೇಡ, ಮಾಡ್ಕೊಡ್ದು. ಯಾರು ಉಳಿಯಲ್ಲ, ಉಳಿತಾರ? ಮಾಡ್ಕೊಡ್ದು. ಲಕ್ಷಾಂತರ ಜನ, ಸಾವಿರಾರು ಮಕ್ಕಳವ್ರೆ, ಅರ್ಥ ಮಾಡ್ರಿ. ಇಲ್ಲಿ ದುರುದ್ದೇಶ ಇಟ್ಕೊಂಡು ಬರ್ಕೊಡ್ದು ಈ ಜಾಗಕ್ಕೆ. ಇದು ಪವಿತ್ರವಾದ ಜಾಗ ಇದು, ಹೌದಾ? ಇಂಥ ಜಾಗಕ್ಕೆ ನಾವು ಕಾಲಿಕ್ಕದ ಮೇಲೆ ನಮ್ಮಲ್ಲಿರೋ ದೋಷ ದರಿದ್ರಗಳೆಲ್ಲ ಹೋಗ್ಬಿಡ್ತದೆ. ಆ ತಾಯಿ ಮೆರಿತಾವಳಿ ಇಲ್ಲಿ, ಹೌದಾ? ಇಂಥ ಜಾಗಕ್ಕೆ ನಾವು ಬಂದಿದ್ದೀರಿ. ನಾನು ಪುಣ್ಯವಂತ ಇವತ್ತು. ಆ ತಾಯಿ ನೆಲೆಸಿರ್ತಕ್ಕಂಥ ಬರೋ ವರ್ಷನೂ ಅಷ್ಟೇ, ನೀವು ಎಷ್ಟು ವರ್ಷ ಕರಿತೀರೋ ಅಷ್ಟು ವರ್ಷ ಬಂದು ನಾನು ಸೇವೆ ಮಾಡ್ತೀನಿ. ಈ ಅಮ್ಮನಿಗೆ ನನ್ನ ಕೈಲಾಗಿದ್ದು ಮಾಡ್ತೀನಿ. ಯಾವುದೇ ದುರುದ್ದೇಶ ಇಲ್ದಿರ ನಾನು ಹೇಳ್ತಾ ಇರೋದು. ದನ ಕಟ್ಟಿರೋರ್ಗೆ ನಾನು ಒಂದೇ ಒಂದು ಸಜೆಷನ್ನು, ಅಣ್ತಮ್ಮಂದ್ರು ದಯವಿಟ್ಟು ಸಹಕರಿಸ್ಬೇಕು. ನೀವು ಬಂದ ಮೇಲೆ ಇಲ್ಲಿ ಮೆರಗೆ ಬಂದಿರೋದು. ನೀವು ಯಾಕ ಬೇಡ, ಎಲ್ಲ ಅಣ್ತಮ್ಮಂದ್ರ ಥರ ಹೋಗ್ಬಿಟ್ರೆ ಯಾವುದೂ ಇಲ್ಲ, ಹೌದೇನಣ್ಣ? ಆ ಕಾರಣಕ್ಕೆ ಏನೇ ಇರಲಿ ಮನ್ಸಾಗಿ ಕೊಡ್ರಿ, ಭಗವಂತ ಕೊಡ್ತಾನೆ ಉತ್ತರ. ಇಷ್ಟೊತ್ತಾದ್ರೂ ಜನ ನೀವು ಕಾದಿದ್ರ, ನಿಮ್ಮ ಪ್ರೋಗ್ರಾಮ್ ನಾನು ನಿಲ್ಸಿದ್ದೀನಿ. ಕ್ಷಮೆ ಇರಲಿ ತಡವಾಗಿ ಬಂದಿದ್ದಕ್ಕ. ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಜೈ ಹಳ್ಳಿಕಾರ್. ಎಲ್ಲರೂ ಬರ್ತೀರಾ? ಇದು ನಮ್ಗೆ ಕೊಟ್ಬಿಡಿ ಸ್ವಲ್ಪ ವಿಡಿಯೋಸ್, ಹೇಳ್ತೀನಿ ಅವ್ರಿಗೆ. ಬಾಟಲ್ ಹೊಡೆಯೋಕ್ಕೂ ಸರಿ ಕಾಣೋದಲ್ಲ, ಎಲ್ಲ ಮುಂದಾಗಿ ಅಣ್ಣ ಎಲ್ಲ ಮುಂದೆ ನೋಡ್ರಿ. ಡ್ರೋನ್ ಮೊಬೈಲ್ ಕಲಿಸ್ತೀವಿ, ಅಣ್ಣ ರೆಡಿ, ಎಲ್ಲ ಮುಂದೆ ನೋಡಿ. ಅಣ್ಣ ಫ್ರಂಟು ತಕ್ಕಳಮ್ಮ. ಊರಲ್ಲಿ ಒಬ್ಬ ಭಕ್ತ ಇರ್ತಾನೆ. ಎಂಥ ಭಕ್ತ ಅಂದ್ರೆ ಶಿವ, ಮಲಗಿದ್ರೆ ಶಿವ, ಓಡಾಡಬೇಕಾದ್ರೆ ಶಿವ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಇರ್ತಾನಂತೆ. ಯಾರೋ ಶಿವಭಕ್ತ. ಅದೇ ಊರಲ್ಲಿ ಇನ್ನೊಬ್ಬ ರೈತ ಇರ್ತಾನೆ. ಊರಲ್ಲಿ ಶಿವರಾತ್ರಿ ಹಬ್ಬ ಅಂತೆ, ಶಿವನ ಪಾರ್ವತಿ ಬಂದು ಕುತ್ಕೊಂತಾರಂತೆ. ಭೂಲೋಕದಲ್ಲಿ ನಮ್ಮನ್ನ ಜನ ಎಷ್ಟು ಮಾತ್ರ ಮುಗ್ತಾವ್ರೆ ನಾವು ನೋಡಬೇಕು ಅಂತ.
ಶಿವಭಕ್ತ 3 ಗಂಟೆ ರಾತ್ರಿಗೆ ಎದ್ದು 3 ಗಂಟೆ ರಾತ್ರಿಗೆ ಎದ್ದು ಸ್ನಾನ ಮಾಡಿಕೊಂಡು ವಿಭೂತಿ ಪಟ್ಟಿಗೆ ಹೇಳ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಶಿವನ ದೇವಸ್ಥಾನಕ್ಕೆ ಹೋಗ್ತಾನಂತೆ. ಯಾರೋ ಶಿವಭಕ್ತ. ಅವನು ಹುಟ್ಟು ತಿರ್ಬೋಕಿ ಅಂದ್ರೆ ಗೊತ್ತಾ, ತಿನ್ನಕ್ಕಿಟ್ಟಿಲ್ದಿರೋ. ಇನ್ನೊಬ್ಬ ರೈತ, ಸಮೃದ್ಧವಾದ ಜೀವನ, ದನ ಕರು ಹಸು ಆಳು ಕಾಳು ಜಮೀನು ಜಟ್ರೆ ಎಲ್ಲ ಇತ್ತಂತೆ ಅವನಿಗೆ. ಶಿವರಾತ್ರಿ ಹಬ್ಬದ ದಿನ ಅವನೇನು ಮಾಡ್ತಂತೆ ಗೊತ್ತಾ, ಅದೇ 3 ಗಂಟೆಗೆ ಅವನೆದ್ದು ತಂಗ್ರನ್ನ ತಿಂದ್ಬಿಟ್ಟು ಎದುರುಗ ಉರುಳಿ ಕೊಟ್ಬಿಟ್ಟು ಬಂಡಿ ಕಟ್ಕೊಂಡು ಹೊಲ ಉಳಕ್ ಹೋದ್ನಂತೆ. ಶಿವ ಪಾರ್ವತಿ ಕುತ್ಕೊಂಡಿದ್ರಲ್ಲ, ಪಾರ್ವತಿ ಕೇಳ್ತಾಳಂತೆ, ಏನು ಸ್ವಾಮಿ ನಮ್ಮನ್ನ ನೆನೆಸ್ದಿರ ಇರೋನ್ಕ ಹಣ ಆಸ್ತಿ ಎಲ್ಲ ಕೊಟ್ಟಿದ್ದೀಯಾ, ಶಿವ 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 ಅನ್ನೋರ್ಗೆ ನೀನೇನು ಕೊಡಿಲ್ಲ ಅಂತಾಳಂತೆ. ಯಾರೋ ಪಾರ್ವತಿ. ಮದುವೆ ಆಗಿರೋರು ಗೊತ್ತಾತೈತೆ ಅಂದರೆ ಹೆಂಡತಿ ಪಾಲು ಎಷ್ಟು ಅಂತ ಹ್ಞೂ ಅನ್ಲೇಬೇಕಿಲ್ಲ ಅಂದ್ರೆ ಬಿಡಲ್ಲ. ಪಾರ್ವತಿ ಅನ್ನಂತೆ ಶಿವ, ಆಗಲ್ಲ, ತಾಳಿ ಮೇಲೆ ಪ್ರಮಾಣ ಅನ್ಲಂತೆ. ಅಯ್ಯಯ್ಯೋ ತಪ್ಪು ಪ್ರಮಾಣ ಹಾಕ್ಬಿಟ್ಟೆ ಪಾರ್ವತಿ, ಇವನು ಶಿವಭಕ್ತನಲ್ಲ, ಇವನು ಮಿಂಡ್ರಿ, ಇವನು ಸುಮ್ಮನೆ ಓಂ ನಮಃ ಶಿವಾಯ ಅಂತವನೇ, ಇವನು ಎದೆನಾಗ ದೇವ್ರಿಲ್ಲ, ಅವನು ಬಾಯಾಗ ದೇವ್ರ ಅಂತ ಇಲ್ಲ, ಬಟ್ ಅವನು ಮನ್ಸಾಗ ನಾವಿದ್ದೀರಿ, ಬೇಡ ಪಾರ್ವತಿ, ತಾಳಿ ಮೇಲೆ ಪ್ರಮಾಣ ಮಾಡಿದ್ದೀನಿ ಶಿವ, ನೀನು ಸಾವುಕಾರ ಮಾಡ್ಬೇಕು, ಯಾರನ್ನ ಓಂ ನಮಃ ಶಿವ ಅನ್ನೋನ್ನ ಸಾವುಕಾರ ಮಾಡ್ಬೇಕು ನೀನು ಅಂತ. ಸರಿ, ಶಿವರಾತ್ರಿ ಹಬ್ಬ, ಇವನು ದೇವಸ್ಥಾನಕ್ಕೆ ಹೋದ, ಅವ್ನು ಹೊಲ ಉಳಕ್ಕೆ ಹೋದ. ದೇವ್ರು ಏನು ಮಾಡಿದ್ರಂತೆ, ಪಾರ್ವತಿ ನಾನು ಕೊಡಲ್ಲ ವರ, ನಿನ್ನ ಕೈಗೆ ಕೊಡ್ತೀನಿ, ಒಂದು ಕೊಪ್ಪರಿಗೆ ಚಿನ್ನ, ಒಂದು ಕೊಪ್ಪರಿಗೆ ಬೆಳ್ಳಿ, ಒಂದು ಕೊಪ್ಪರಿಗೆ ದುಡ್ಡು, ಇಂದಮ್ಮ ನಿನ್ನ ಕೈಗೆ ಕೊಡ್ತೀನಿ, ಅವ್ನು ಸಾವುಕಾರನ ಮಾಡೋ ಅಂತಂದು. ಅಷ್ಟೇ ತಾನೇ ಸ್ವಾಮಿ, ದುಡ್ಡು ಕಾಸು ಕೊಡ್ತಲ್ಲ ಅವ್ನು ಸಾವುಕಾರನಾಗಲ್ಲ, ಹಾಗೆ ಆಗ್ಬೇಕು ತಾನೆ. ಅವ್ನು ಬರೋ ದಾರಿನಾಗ ಎಲ್ಲ ಮೇಲ್ನಿಂಕ ಹಿಂಗೆ ಹಾಕ್ತಾರಂತೆ. ಯಾರೋ ಪಾರ್ವತಿ ಹಾಕಿದ್ರೆ ಇವನು ಯಾರೋ ಓಂ ನಮಃ ಶಿವಾಯ. ನಾನು ದಿನಾ ಕಣ್ಣು ತಕೊಂಡು ಓಡಾಡಿದ್ದೀನಿ, ಇವತ್ತೊಂದು ದಿನ ಕಣ್ಣು ಮುಚ್ಕೊಂಡು ಹೆಂಗಿರ್ತೈತೆ ಅಂದ್ಬಿಟ್ಟು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂದ್ಬಿಟ್ಟು ಹೋದ ಮುಂದಕ್ಕೆ. ಅದೇ ದಾರಿನಾಗ ಈ ಹೊಲ ಉಳವನು ಕುತ್ಕೊಂಡು ಬರ್ಬೇಕಾದ್ರೆ ಏನೋ ಮುಟ್ಬಿಟ್ಟೆ ಬಿದ್ದೈತೆ ಅಂದಂತೆ. ಲಾಸ್ಟ್ ಗೊಬ್ಬರನ ಆಗಲ್ಲ, ತುಂಬ ಬಂಡಿಗೆ ಹಂಗಂತೆ. ಹೇಗೆ ಫಲಾನುಫಲ ಭಗವಂತನೇ ಕೊಡ್ಬೇಕಂದ್ರೂ ಆಗಲ್ಲ, ನಿಮ್ಮ ಎದೆನಾಗ ಜ್ಯೋತಿ ನೇರವಾಗಿರ್ಬೇಕು, ಇರ್ಬೇಕಾ ಇಲ್ಲ. ಓಂ ನಮಃ ಶಿವಾಯ ಅಂದ್ಬಿಟ್ರೆ ಭಗವಂತ ಬರಲ್ಲ. ಅರ್ಥ ಆಯ್ತಾ ನಾನು ಹೇಳ್ತೀನ? ಭಗವಂತ ದೇವ್ರು ಬರಲ್ಲ, ಮೈ ಮೇಲೆ ಆಹಾ ಅಂದ್ಬಿಟ್ರೆ ದೇವ್ರು ಬರಲ್ಲ. ಬರ್ತದ? ಮನುಷ್ಯನ ಮೇಲೆ ದೇವ್ರು ಬರಂಗಿದ್ರೆ ನಾನು ಹೇಳಲ್ಲ. ನಮ್ಮ ದೇವ್ರುಗಳನ್ನ ಕೆಲವರೆಲ್ಲ ಬೀದಿಗೆ ತಂದಿಕ್ಬಿಟ್ಟವ್ರೆ, ಮಾಡಬೇಡ್ರಿ ಇವೆಲ್ಲ. ಆ ಕಾರಣಕ್ಕೆ ಭಕ್ತಿ ಅನ್ನೋದು ಎಲ್ಲಿರ್ಬೇಕು, ನಾವು ಮಾಡೋ ಕೆಲಸದಲ್ಲಿ ಭಕ್ತಿ ತೋರಿಸಿ ಭಗವಂತನ ಬೇಡು, ಕೊಡ್ತಾನೆ ಫಲಾನುಫಲ. ದೇವ್ರು ಒಂದೇ ಹೇಳಿರೋದು, ಕಷ್ಟ ನೀನು ಮಾಡು, ಫಲಾನುಫಲ ನಾನು ಕೊಡ್ತೀನಿ ಅಂತ. ಹೌದಾ? ಇವತ್ತವರೆಗೂ ಕಷ್ಟ ಬಿದ್ದವ್ರನ್ನ ಯಾರು ಸೋತಿಲ್ಲ. ವೆರಿ ಗುಡ್ ಅಪ್ಪ, ಗಾಡಿ ಸೋತಿಲ್ಲ. ಆ ಕಾರಣಕ್ಕ ಬೆಳೆದ್ರೆ ಆಲದ ಮರ ಥರ ಬೆಳೀರಿ. ಆಲದ ಮರ ಬೆಳೆದಿರೋದು ಯಾರ ಕಣ್ಣಿಗೂ ಕಾಣಿಸಲ್ಲ, ನಿಧಾನವಾಗಿ ಬೆಳೆಯೋದದು. ಮೇಲೆ ಎಷ್ಟು ಬೆಳೀತದ ಹತ್ತರಷ್ಟು ಕೆಳಗೆ ಬುಡ ಬೆಳೆಯೋದದು. ಅದ್ರ ದಬ್ಬಕ್ಕೆ ಯಾರು ನಿಂಕನಾಗಲ್ಲ. ನುಗ್ಗೆ ಮರ ಥರ ಬೇಡ ಚಿನ್ನೋ, ಜುಮ್ ಅಂತ ಬೆಳೆಯೋದು, ಒಂದೇ ಗಾಳಿಗೆ ಡಮಾರ್ ಅಂತ ಹೋಗೋದು. ರೀಲ್ಸಲ್ಲಿ ಇವತ್ತು ಹೀರೋ, ನಾಳೆ ಝೀರೋ. ಹೋಗ್ತೀರ ಇವತ್ತೆಲ್ಲ ಜೋರಾಗಂಡ್ರೆ. ಆ ಕಾರಣಕ್ಕ ಇವತ್ತು ನಮ್ಮ ಹಳ್ಳಿ ಕಡೆ ಇಂಥ ದೇವ್ರ ಮೆರವಣಿಗೆಗಳು ಇವತ್ತು ಬಸಪ್ಪನವರು ಬಂದು ನಡೀತಾವ್ರೆ. ದನಗಳು 2 ಜೋಡಿ ಎತ್ತು ನಮ್ಮ ರೈತರು ತಗೊಂಡ್ಬಂದವ್ರೆ. ಇವತ್ತು ಅದಕ್ಕಿಂತ ಬಹುಮುಖ್ಯ, ಮೈಸೂರಲ್ಲಿ ಇದೇ ಆನೆ ಮೇಲೆ ಅಂಬಾರಿ ಹೋದ್ರೆ ಅಲ್ಲಿ ಭಾಳ ವಿಜೃಂಭಣೆಯಿಂದ ಮೆರೆಸ್ತೀರ. ಇಂಥ ರೈತರು ಮಾಡ್ತಕ್ಕಂಥ ಕಾರ್ಯಗಳು ಬಂದು ಜೋಡಿಸ್ರಿ. ಬರೋ ವರ್ಷ ನಾನು ಕೂಡ ನನ್ನ ಕೈಲಾದ ಸಹಾಯ ಈ ಜಾತ್ರೆಗೆ ನಾನು ಮಾಡ್ತೀನಿ. ದಯವಿಟ್ಟು ಕೈಲಾದ ಸಹಾಯ ಮಾಡ್ರಿ. ಇಂಥ ಅಂದರೆ ಇದು ರೂರಲ್ ಏರಿಯಾ, ಇಲ್ಲಿ ಅನ್ನದಾನ ಮಾಡಿ ಇವತ್ತು ಜಾತ್ರೆ ಮಾಡ್ತವ್ರೆ ಅಂತಂದರೆ ಗ್ರೇಟ್ ಅಂತ ಹೇಳಬೇಕು. ಆಮೇಲೆ ಇಲ್ಲಿ ಇರ್ತಕ್ಕಂಥ ಸಚಿವ್ರಿಗೆ ನಾನು ಒಂದು ಹೇಳೋದು, ದಯವಿಟ್ಟು ಒಂದೊಂದು ಬೀದಿ ದೀಪಗಳು ಹಾಕ್ರಿ. ದಯವಿಟ್ಟು ಇವೆಲ್ಲ ಮಾಡಬಾರ್ದು. ಇಂಥ ಹಬ್ಬ ನಡೆಯೋ ಜಾಗದಾಗ ಒಂದು ಲೈಟ್ ಇಲ್ಲ, ಆ ರೋಡ್ ನೋಡಿದ್ರೆ ಭಯ ಆಗ್ತದೆ. ಮಾಡಬಾರ್ದು ಈ ಕೆಲಸಗಳು. ಸುಮ್ಮನೆ ಓಟ್ ಹಾಕೋರು ನೀವು, ಕೆಲಸ ಮಾಡೋಕೆ ಹಾಕ್ರಿ ಓಟು. ನಾನು ಯಾವುದೇ ಪಕ್ಷದ ಪರ ಅಲ್ಲ, ವ್ಯಕ್ತಿ ಪರ. ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಹಾಕ್ರಿ. ಸೂಕ್ತವಾದ ಅದರಲ್ಲೇ ಲೇಟ್ ಹೇಳ್ತಾ ಇರೋದು. ನನಗೆ ಅದು ಒಂಥರ ಕಾಡಕ್ಕೆ ಬಂದಂಗೆ ಆಯ್ತು ಅಲ್ಲಿ ಸ್ಟಾರ್ಟಿಂಗು. ಇಂಥ ಜಾತ್ರೆಗೆ ಪುಣ್ಯಾತ್ಮನ್ ಬರಿಲ್ಲ, ಬಂದಿದ್ರ ಇಲ್ಲ? ಇಂಥ ಟೈಮಲ್ಲಿ ಕರೆಸ್ಬೇಕಾಗಿತ್ತು. ದಯವಿಟ್ಟು ಆ ಸೂಕ್ತವಾದ ನಿಮ್ಮ ಲೀಡರ್ಗಳು ಇವನ್ನ ಗಮನ ಹರಿಸಿ
ನೀವು ಏನೇ ಇರಲಿ ಇಂಥ ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸ್ತಿರೋ ಹೋದ್ರೆ ಭಗವಂತ ನಿಮ್ಗೆ ಯಾವತ್ತೂ ನೀವು ಒಳ್ಳೇದು ಮಾಡಲ್ಲ. ಹಳ್ಳಿ ಕಾರ್ ಉಳಿಸ್ರಿ, ಹಳ್ಳಿ ಕಾರ್ ಬೆಳೆಸ್ರಿ. ಡೈಲಾಗು ನಮ್ಮ ಅಪ್ಪನ ಹೋಟೆಲ್ ಬೇಡ ಹೇಳಿ ಒಳ್ಳೇದು ಹೇಳಿ. ಇದೊಂಚೂರು ಹಾಕೊಂಡ್ಬಿಡಿ ಸರ್ ಇದನ್ನ ಸರ್. ಸೇರಿದ್ದಾರೆ ಈ ಜಾತ್ರೆ ಬಗ್ಗೆ, ಉತ್ಸವದ ಬಗ್ಗೆ ಇವತ್ತು ಬೀರ್ಸಂದ್ರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಕಾರ್ಯ ದೇವರೇ ಬಂದವ್ರೆ. ಯಾಕಂತಂದರೆ ಇವತ್ತು ಎಲ್ಲಿ ಮಳೆ ಇಲ್ಲ, ಮಳರಾಯಿನ ಎತ್ತಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟು ಮಳೆ ಬರಿಲ್ಲ. ಇವತ್ತು ಆ ತಾಯಿ ಇಲ್ಲಿ ಬಂದವಳು ಅನ್ನೋದಕ್ಕೆ ಸಾಕ್ಷಿಕ ಮಳೆ ಬಂದೈತೆ. ಅದರಲ್ಲೂ ಇವತ್ತು ಆನೆ ಉತ್ಸವ, ಆನೆ ಮೇಲೆ ದೇವ್ರನ್ನ ನೆಲದಾಡಿಸ್ತವ್ರೆ. ಆಮೇಲೆ ಬಸವಣ್ಣವ್ರು ಬಂದವ್ರೆ, ಈ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರವ್ರೆ. ಆಮೇಲೆ ಅನ್ನ ಸಂತರ್ಪಣೆ ಮಾಡ್ತವ್ರೆ. ಇಂಥ ಕಾರ್ಯಗಳಿಗೆ ದಯವಿಟ್ಟು ಯಾವುದೇ ಪಕ್ಷ ಪರ ಜಾತಿ ಇಲ್ದಿರ ಇಂಥದಕ್ಕೆ ನೀವು ಕೈ ಜೋಡಿಸ್ಬೇಕು. ಬರೋ ವರ್ಷ ನಾನು ಫ್ಯಾನ್ಸ್ ಅನ್ನೋರು ಏನಿದ್ರು ತುಮಕೂರು ಜಿಲ್ಲೆಯವರು ನೀವೆಲ್ಲ ಇರಬೇಕು ಇಲ್ಲಿ ಬೀರ್ಸಂದ್ರದಾಗ. ನಾನು ಬರ್ತೀನಿ, ನೀವು ಮಾಡ್ರಿ. ಜೈ ಹಳ್ಳಿ.